ಚಿಕ್ಕಮಗಳೂರಿನ ಈ ಗ್ರಾಮದಲ್ಲಿ ಸುಮಾರು 60 ಜನ ವಾಸ ಮಾಡ್ತಾ ಇದ್ದಾರೆ. ಬಟ್ ಒಂದು ಬಿಂದಿಗೆ ಕುಡಿಯೋಕೆ ನೀರು ತರಬೇಕು ಅಂದ್ರೆ ಮೈಲಿಗಟ್ಲೆ ಗುಡ್ಡ ಬೆಟ್ಟ ಹತ್ಕೊಂಡು ಹೋಗ್ಬೇಕಂತೆ. ಚಿಕ್ಕಮಗಳೂರಿನ ಯಾವ ಭಾಗದಲ್ಲಿ ಇಂಥ ಪರಿಸ್ಥಿತಿ ಇದೆ, ಅಂಥ ಕುಗ್ರಾಮ ಯಾವುದಪ್ಪ ಅಂದ್ರೆ ನಾವು ಹೇಳ್ತೀವಿ ಬನ್ನಿ. 60 ಮನೆ 100 ಜನರಿರೋ ಗ್ರಾಮಕ್ಕೆ ದಶಕದಿಂದ ಕುಡಿಯೋ ನೀರಿಲ್ಲ. ಗುಡ್ಡ ಬೆಟ್ಟ ಹತ್ತಿಳಿದು ನೀರು ಹೊತ್ತು ತರಬೇಕು. ಈ ನೀರಿನ ಕಲರ್ ನೋಡಿ, ಯಾರಾದ್ರೂ ಈ ನೀರನ್ನ ಕುಡಿಯೋಕಾಗತ್ತಾ? ಇದು ಪಂಚನದಿಗಳ ನಾಡು ಅಂತ ಕರೆಸಿಕೊಳ್ಳೋ ಚಿಕ್ಕಮಗಳೂರು ಜಿಲ್ಲೆ ಕಳಸ ತಾಲೂಕ್ನ ಕುಂಬಳಡಿಕೆ ಗ್ರಾಮದ ದುಸ್ಥಿತಿ. ಉತ್ತರ ಭಾರತಕ್ಕೆ ಹರಿಯೋ ಭದ್ರಾ ನದಿಯ ತವರೂರು. ಆದ್ರೆ ಇಲ್ಲಿನ ಜನ ಕುಡಿಯೋ ನೀರಿಲ್ಲದೆ ಸಿಕ್ಕ ನೀರನ್ನ ಕುಡಿತಿದ್ದಾರೆ. 60 ಮನೆಗಳಿರುವ ಈ ಗ್ರಾಮದಲ್ಲಿ ಇರೋರೆಲ್ಲ ಕೂಲಿ ಕಾರ್ಮಿಕರು. ಇಡೀ ದಿನ ಕೂಲಿ ಮಾಡಿ ಬಂದು ರಾತ್ರಿ 10 ಗಂಟೆ ತನಕ ನೀರನ್ನ ಹೊರಬೇಕು. ಕುಡಿಯೋ ನೀರಿಗಾಗಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಗೆ ಅಂಗಲಾಚಿ ಬೇಡ್ಕೊಂಡಿದ್ದಾರೆ. ಆದ್ರೂ ನೋ ಯೂಸ್. ನಮಗೆ ಕುಡಿಯೋಕೆ ನೀರಿಲ್ಲ. ನಮ್ದು 60 ಮನೆ ಇದೆ. 60 ಮನೆಗೂ ನೀರಿಲ್ಲ. 60 ಮನೆಗೆ ಒಂದು ಬಾವಿಯಿಂದ ನೀರು ನಾವು ತಗೊಂಡು ಹೋಗೋದು. 10 ಗಂಟೆ ರಾತ್ರಿ ಆಗ್ತದೆ ನೀರೆಲ್ಲ ತಗೊಂಡು ಹೋಗೋದಿಗೆ. ಓಟು ಕೇಳಕ್ ಬರ್ತಾರೆ, ಎಲ್ಲ ಬರ್ತಾರೆ. ನಮ್ಮ ಹತ್ರ ನಮ್ಗೆ ಯಾರು ಸಹಾಯ ಎಷ್ಟು ತನಕ ಮಾಡಿಲ್ಲ. ಮನೆ ಮಾಡಿ ಕೊಟ್ಟಿಲ್ಲ. ಮನೆ ಬೇಡ, ಕುಡಿಯೋಕೆ ನೀರಿಲ್ಲ, ನಮ್ಗೆ ಕರೆಂಟ್ ಇಲ್ಲ. ನಮ್ ಸಮಸ್ಯೆನೆ ಕೇಳೋರಿಲ್ಲ. ಓಟಿಗೆ ಈಗ ನಾಳೆ ಓಟ್ ಅಂದ್ರೆ 2 ದಿವಸಕ್ಕೆ ಮುಂಚೆ ಬರ್ತಾರೆ. ಓಟ್ ಹಾಕಿ ನಿಮ್ಗೆ ಕರೆಂಟ್ ಮಾಡ್ಕೊಡ್ತೀವಿ, ಮನೆ ಮಾಡ್ಕೊಡ್ತೀವಿ ಅಂತ. ಈಗ ಯಾರು ಬರಲ್ಲ. ಈ ಟೆಂಟಿನ ಕೆಳಗೆ ಬಾವಿ ಇದೆ. ಜನಪ್ರತಿನಿಧಿಗಳ ಬೇಜವಾಬ್ದಾರಿತನ ಕಂಡು ಈ ಬಾವಿಯನ್ನ ಜನರೇ ತೆಗೆದಿದ್ದಾರೆ. ಯಾರು ಬೀಳಬಾರ್ದು ಅಂತ ಜನರೇ ಟೆಂಟ್ ಹಾಕಿದ್ದಾರೆ. ಈ ಬಾವಿಯಲ್ಲಿ ಮಳೆಗಾಲದಲ್ಲಿ ಒಳ್ಳೆ ನೀರು ಬರುತ್ತೆ, ಬೇಸಿಗೆಯಲ್ಲಿ ನೀರು ಬತ್ತಿ ಹೋಗುತ್ತೆ. ಬಂದ್ರೂ ಕೆಂಪು ಬಣ್ಣದ ನೀರು ಬರುತ್ತೆ. ಇಲ್ಲಿ ನೀರು ಬರ್ತಿದ್ರೆ ಗುಡ್ಡ ಹತ್ತಿ ಇಳಿದು ಹೊತ್ತು ತರಬೇಕು. ಇವರಿಗೆ ನೀರಿನ ಸಮಸ್ಯೆ ಅಷ್ಟೇ ಅಲ್ಲ, ವಿದ್ಯುತ್ ಸಹ ಇಲ್ಲ, ಶೌಚಾಲಯವೂ ಇಲ್ಲ, ಸ್ನಾನ ಮಾಡೋಕೆ ಬಚ್ಚಲು ಮನೇನೂ ಇಲ್ಲ. ಚುನಾವಣೆ ಸಂದರ್ಭದಲ್ಲಿ ಬರುವ ಅಧಿಕಾರಿಗಳು ಎಲ್ಲದಕ್ಕೂ ಆಯ್ತು ಅಂತಾರೆ. ಆದ್ರೆ ಗೆದ್ದ ಮೇಲೆ ನಾಟ್ ರೀಚಬಲ್. ಈ ಬಾರಿ ನಾವ್ಯಾರು ಓಟ್ ಹಾಕೋದಿಲ್ಲ, ಎಲ್ಲಾ ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತೀವಿ ಅಂತ ಜನರು ನಿರ್ಧರಿಸಿದ್ದಾರೆ. ಯಾವ ಅಧಿಕಾರಿಗಳಾಗ್ಲಿ, ಪಂಚಾಯತಿ ಮೆಂಬರ್ಗಳಾಗ್ಲಿ ಯಾರು ಕೂಡ ಇಲ್ಲಿ ಬರೋದಿಲ್ಲ ಸರ್. ನಾವು ಪ್ರಶ್ನವ್ರ ಹತ್ರ ಏನಾದ್ರು ಮಾತಾಡ್ಲಿಕ್ಕೆ ಹೋದ್ರೆ, ನೀವು ಫ್ರೆಶ್ಗೆಲ್ಲ ನೀವು ಕೊಡಕ್ ಹೋಗ್ತೀರಾ, ಅವ್ರು ಬಂದು ನಿಮಗೆ ಏನ್ ಮಾಡ್ತಾರೆ, ನೀವು ಹಾಗೆಲ್ಲ ಪಬ್ಲಿಕ್ ಮಾಡಬೇಡಿ, ನಾವೆಲ್ಲ ಬಂದ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಸರ್. ನಮ್ಮ ಹತ್ರ ವೋಟಿನ ಟೈಮ್ ಬಂದಾಗ ವೋಟ್ ಕೇಳ್ತಾರೆ ಸರ್. ನೋಡಿ, ಅವ್ರ ಮಕ್ಕಕ್ಕೆ ಇದೇ ನೀರ ನಮಗೆ ಕುಡಿಲಿಕ್ಕೆ. ಎಲ್ಲೋಗಿದ್ದಾರೆ ಸರ್ ಅಧಿಕಾರಿಗಳು? ಅದೇ ವೋಟ್ ಕೇಳಕ್ಕೆ ಈ ಸರಿ ಬರ್ಲಿ ಸರ್. ನಮಗೆ ಯಾವ ಸೌಲಭ್ಯ ಮಾಡ್ಕೊಡ್ತಾರೆ, ನಾವು ವೋಟ್ ಹಾಕೋದಿಲ್ಲ, ಬಹಿಷ್ಕಾರ ಆಗ್ತೀವಿ ಸರ್ ನಾವು ಓಟಿಗೆ. ಅಧಿಕಾರಿಗಳು ಜನನಾಯಕರ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿಗೆ ಕಾಡಂಚಿನ ಕುಗ್ರಾಮದ ಬಡ ಕೂಲಿ ಕಾರ್ಮಿಕರು ನಿರ್ಗತಿಕರಂತೆ ಬದುಕ್ತಾ ಇದ್ದಾರೆ. ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.